ಡ್ಯಾಂಡ್ರಫ್ ಮತ್ತು ಹೇರ್ ಫಾಲ್ಗೆ ಒಳ್ಳೆ ಒಂದು ರೆಮಿಡಿ ಹೇಳೋಣ ಅಂದ್ಕೊಂಡಿದ್ದೀನಿ. ಹೇರ್ ಪ್ಯಾಕ್ ಇದು ಆ್ಯಕ್ಚುಲಿ ಡ್ಯಾಂಡ್ರಫ್ಗೆ ಒಳ್ಳೆ ರೆಮಿಡಿ. ಡ್ಯಾಂಡ್ರಫ್ ಇರೋದು ಹೇರ್ ಫಾಲ್ ಇರುತ್ತೆ. ಸೊ ಹಾಗಾಗಿ ಲಾಸ್ಟ್ ವೀಡಿಯೋದಲ್ಲಿ ಆ್ಯಕ್ಚುಲಿ ಡ್ಯಾಂಡ್ರಫ್ ಹೇಗೆ ಬರುತ್ತೆ, ಅದು ಎಂತಕ್ಕೆ ಬರುತ್ತೆ, ಏನರಿಂದ ಬರುತ್ತೆ ಅಂತ ನಾನು ತಿಳಿಸಿದ್ದೀನಿ. ಇವಾಗ ಅದಕ್ಕೆ ರೆಮಿಡಿ ತುಂಬ ಇದೆ, ಬಟ್ ಇದರಲ್ಲಿ ಒಂದು ರೆಮಿಡಿನ ನಿಮಗೆ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ. ಸಿಂಪಲ್ ಆಗಿರುತ್ತೆ, ಕಡಿಮೆ ಇಂಗ್ರೀಡಿಯೆಂಟ್ಸ್, ಬಟ್ ಒಳ್ಳೆ ಎಫೆಕ್ಟ್ ಮಾತ್ರ ಸಿಗುತ್ತೆ. ಯಾಕೆಂದರೆ ರೆಗ್ಯುಲರ್ಲಿ ಯೂಸ್ ಮಾಡ್ತಾ ಇದ್ದರೆ ಇದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ನಾವು ಮಾಡೋ ರೆಮಿಡೀಸ್ ಆಲ್ಮೋಸ್ಟು ರೆಗ್ಯುಲರಾಗಿ ಯೂಸ್ ಮಾಡೋದು. ಡ್ಯಾಂಡ್ರಫ್ ಕ್ಲಿಯರ್ ಆಗುತ್ತೆ, ಹೇರ್ ಫಾಲು ಹಾಗೆ ಸ್ಟಾಪ್ ಆಗುತ್ತೆ. ಸೊ ಹಾಗಾಗಿ ನಾವು ಫಸ್ಟು ಕಾನ್ಸಂಟ್ರೇಟ್ ಮಾಡಬೇಕಾಗಿದ್ದು ಡ್ಯಾಂಡ್ರಫಿಂದ ಫಂಗಸ್ ಇನ್ಫೆಕ್ಷನ್, ಹೇರ್ ಫಾಲ್ ಮತ್ತು ಸ್ಕ್ಯಾಲ್ಫು ಇರಿಟೇಷನ್. ಸೊ ಹೀಗೆ ಮಾಡೋದ್ರಿಂದ ಎಲ್ಲನೂ ಕ್ಲಿಯರ್ ಆಗುತ್ತೆ ಅಂತ ಗೊತ್ತಾದ್ಮೇಲೆ ಮಾಡ್ಬೋದಲ್ವಾ. ಒಂದು ಟೈಮು ಯೂಸ್ ಮಾಡಿ, 2 ಟೈಮ್ ಯೂಸ್ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನಾನು ತಿಳಿಸಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಬಟ್ ನೀವು ಇದೇ ಮೊದಲನೇ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಮೂಲಕ ನಿಮಗೆ ಬಂದು ತಲುಪುತ್ತೆ. ಸೊ ಟಾಪಿಕ್ ಹೋಗೋಣ. ಇವಾಗ ಒಣಗಿರೋ ನಾನು ಕರಿಬೇವು ತೊಗೊಂಡಿದ್ದೀನಿ. ನೀವು ಹಸಿದು ಬೇಕಿದ್ರೂ ತೊಗೋಬೋದು, ಬಟ್ ನನಗೆ ಅವೈಲೇಬಲ್ ಆಗಿದ್ದು ಒಣಗಿರೋದು. ಅಂದರೆ ನೆರಳಲ್ಲೇ ಒಣಗಿಸಿರ್ಬೇಕು, ಬಿಸಿಲಲ್ಲಿ ಒಣಗಿಸ್ಬಾರ್ದು ಕರಿಬೇವನ್ನ. ನೆಕ್ಸ್ಟು ಅಲೋವೆರಾ ಮತ್ತು ಮೊಸರು. ಕರಿಬೇವು ಆ್ಯಕ್ಚುಲಿ ಆ್ಯಂಟಿ ಫಂಗಲ್ ಆಗಿ ಯೂಸ್ ಆಗುತ್ತೆ. ಅಂದರೆ ಸ್ಕ್ಯಾಲ್ಫಲ್ಲಿ ಏನೇ ಫಂಗಲ್ ಇನ್ಫೆಕ್ಷನ್ ಇದ್ದರೂ ಕ್ಯೂರ್ ಮಾಡಲಿಕ್ಕೆ ಯೂಸ್ ಆಗುತ್ತೆ, ಮತ್ತು ಹೇರ್ನ ಸ್ಟ್ರೆಂತಾಗಿ ಬೆಳಿಲಿಕ್ಕೂ ಯೂಸ್ ಆಗುತ್ತೆ. ಸೊ ಅಲೋವೆರಾ ಬಂದು ಸಿಲ್ಕಿಯಾಗಿ ಸ್ಮೂತಾಗಿ ಕೂದಲು ಹೆಲ್ದಿಯಾಗಿ ಬೆಳೆಯೋದಕ್ಕೆ ಯೂಸ್ ಆಗುತ್ತೆ. ಮೊಸರು ಮೇಯ್ನು ಇದು ಬೇಕೇ ಬೇಕು. ಯಾಕೆ ಅಂದರೆ ಸ್ಕಾಲ್ಫಲ್ಲಿ ಜಿಡ್ಡಿನಂಶ ಇರೋದ್ರಿಂದ ಅದನ್ನು ಹೋಗ್ಲಿಸೋಕ್ಕೆ ಇದು ಬೇಕೇ ಬೇಕು. ಯಾಕೆಂದರೆ ಜಿಡ್ಡಿನಂಶ ಇದ್ದರೆ ಅದ್ರ ಮೇಲೆ ಡಸ್ಟು ಕೂತು ಡ್ಯಾಂಡ್ರಫ್ ಆಗಲಿಕ್ಕೆ ಮೇಯ್ನ್ ಕಾರಣ ಜಿಡ್ಡಿನಂಶ. ಅದು ಹೋಗೋಕ್ಕೆ ಮೊಸರು. ನೆಕ್ಸ್ಟ್ ಪೇಸ್ಟ್ ಮಾಡಿರೋ ಮಿಕ್ಸ್ಚರನ್ನು ಈ ರೀತಿ ಡಿವೈಡ್ ಮಾಡಿಕೊಂಡು ಸ್ಕ್ಯಾಲ್ಪ್ ಪೂರ್ತಿ ಅಪ್ಲೈ ಮಾಡ್ಕೊಳ್ಳಿ. ಈ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಫುಲ್ಲು ಸ್ಕ್ಯಾಲ್ಪ್, ಓನ್ಲಿ ಸ್ಕ್ಯಾಲ್ಪ್, ಮೇಯ್ನ್ ನಮಗೆ ಬೇಕಾಗಿರೋದು ಅಲ್ಲೇ ಅಲ್ವಾ. ಅಂದರೆ ಡ್ಯಾಂಡ್ರಫ್ ಹೆಚ್ಚು ಎಲ್ಲಿರುತ್ತೋ ಅಲ್ಲಿ ಅಪ್ಲೈ ಮಾಡಬೇಕು. ಮೇಯ್ನು ಇದರಲ್ಲಿ ಮೊಸರು, ಅಂದರೆ ಜಿಡ್ಡಿನಂಶನ ಹೆಚ್ಚು ಕ್ಲಿಯರ್ ಮಾಡೋದು ಅಂದರೆ ಮೊಸರು. ಸೊ ಹಾಗಾಗಿ ಮೊಸರು ಸ್ವಲ್ಪ ಹೆಚ್ಚಿದ್ರೂ ನೋ ಪ್ರಾಬ್ಲಮ್ಮು. ಬಟ್ ಕರಿಬೇವು ಅದು ಮೇಯ್ನು. ಯಾಕೆಂದರೆ ಫಂಗಲ್ ಇನ್ಫೆಕ್ಷನ್ನು ಯಾವ ರೀತಿ ಬರುತ್ತೆ ಅಂತ ಗೊತ್ತಾಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಡ್ಯಾಂಡ್ರಫ್ ಇರೋರಿಗೆ ಕಾಮನ್ನಾಗಿ ಫಂಗಲ್ ಇನ್ಫೆಕ್ಷನ್ ಇದ್ದೇ ಇರುತ್ತೆ. ಸೊ ಅದನ್ನು ಹೋಗ್ಲಿಸೋಕ್ಕೆ ಮೇಯ್ನು ಕರಿಬೇವು ಮತ್ತು ಮೊಸರು. ನಾನು ಅದ್ರ ಜೊತೆ ಅಲೋವೆರಾ ಆ್ಯಡ್ ಮಾಡಿದ್ದೀನಿ. ಅಂದರೆ ಹೇಗಿದ್ರೂ ನಾವು ಒಂದು ಪ್ಯಾಕ್ ಹಾಕ್ತಿದ್ದೀವಿ ಅಂದರೆ ಹೇರ್ಸು ಸ್ಮೂತು ಮತ್ತು ಹೆಲ್ದಿಯಾಗಿ ಶೈನಿಯಾಗಿ ಅಂತ. ಸೊ ಹಾಗಾಗಿ ಅದನ್ನು ಆ್ಯಡ್ ಮಾಡಿ. ಸೊ ನಿಮ್ಮ ವಿಶ್ ಅದು, ಯಾಕೆಂದರೆ ನಿಮ್ಮ ಇಷ್ಟ. ನಿಮ್ಗೆ ಅಲೋವೆರಾ ಬೇಡ ಅಂದರೆ ಸ್ಕಿಪ್ ಮಾಡಿ, ನೋ ಪ್ರಾಬ್ಲಮ್. ಇವಾಗ ಈ ರೀತಿ ಎಲ್ಲನೂ ಅಪ್ಲೈ ಮಾಡಿಕೊಂಡು ನಿಧಾನಕ್ಕೆ ಫುಲ್ಲು ಮಸಾಜ್ ಮಾಡಿ, ಹೆಚ್ಚು ಮಸಾಜ್ ಮಾಡಿಬಿಟ್ಟು ನೆಕ್ಸ್ಟ್ ಈ ರೀತಿ ಪೂರ್ತಿ ಅಪ್ಲೈ ಮಾಡಿ ಮಸಾಜ್ ಮಾಡಿ, ಮೇಯ್ನ್ ಮಸಾಜ್ ಮಾಡಿದ್ಮೇಲೆ ಈ ರೀತಿ ಮಾತಾಡ್ತಿದ್ಮೇಲೆ ಈ ಥರ ಮಿಕ್ಕಿರೋದನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 30 ಮಿನಿಟ್ಸ್ ವೆಯ್ಟ್ ಮಾಡಿ ನಾರ್ಮಲ್ ಶಾಂಪು ಅಂತ ಶಾಂಪು ಮಾಡ್ಕೊಳ್ಳಿ. ಬಟ್ ರೆಗ್ಯುಲರಾಗಿ ಮಾಡ್ತಾ ಇರ್ತೀವಿ. ಓಕೆ ಫ್ರೆಂಡ್ಸ್, ಇವತ್ತಿನ ರೆಮಿಡಿ ನೋಡಿದ್ರಲ್ವಾ, ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ. ದಯವಿಟ್ಟು ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್.